ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬಂದು ನಾನು ಮದುವೆಗೆ ಹೋಗ್ತಾ ಇದ್ದೀನಿ. ಯಾರ ಮದುವೆ ಏನು ಅಂತ ಹೇಳ್ತೀನಿ. ಹಾಗೆ ಇದು ಶಾಪಿಂಗ್ ಕೂಡ ಮಾಡಿದ್ದೀನಿ. ಸೀರೆ ಏನಕ್ಕೆ ಶಾಪಿಂಗ್ ಮಾಡಿದ್ದೀನಿ ಅಂತ ಅದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಮದುವೆ ಇದ್ದಿದ್ದು ಚಿಕ್ಕನಾಯಕನಹಳ್ಳಿಲಿ. ಒಂದು ಹೆಣ್ಣು ಬಂದು ನಮ್ಮ ಅತ್ತಿಗೆಯವರ ಅಕ್ಕನ ಮಗಳು, ಗಂಡು ಬಂದು ಇನ್ನೊಬ್ಬರು ಅಣ್ಣನ ಬಾಮೈದ. ಹಾಗಾಗಿ ಮದುವೆ ನನಗೆ ಮದುವೆಗೆ ಹೋಗಿ. ಏನಕ್ಕೆ ಅಂದರೆ ಎಲ್ಲ ನಮ್ಮ ಅತ್ತಿಗೆಯವ್ರ ಸಂಬಂಧ, ಆಂಧ್ರದವರು. ನಮ್ಮ ಅತ್ತಿಗೆ ಆಲ್ಮೋಸ್ಟ್ ನೋಡಿರ್ತೀರ ನಮ್ಮ ಅತ್ತಿಗೆನ. ಅವ್ರ ಸಂಬಂಧ ಎಲ್ಲ ಆಂಧ್ರದವರು, ಅಂದರೆ ಬೇರೆ ಬೇರೆ ಕಡೆ ಇದ್ದಾರೆ. ಅವ್ರ ರಿಲೇಟಿವ್ನೆಲ್ಲ ನಾನು ನೋಡಿದ್ದು ಅಣ್ಣನ ಮದುವೆನಲ್ಲೇ, ಅಂದರೆ ಅವ್ರ ಮದುವೆನಲ್ಲೇ ಒಂದು 18 ವರ್ಷ ಆಗಿದೆ ಅಂದ್ಕೊಳ್ತೀನಿ, 18ರಿಂದ 19 ವರ್ಷ. ಹಾಗಾಗಿ ಎಲ್ಲರೂ ಸಿಕ್ಕಿದ್ರು ನನಗೆ ಮಾತಾಡ್ಸೋದಕ್ಕೆ. ಅವ್ರದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕೆಲವ್ರದ್ದಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿರೋದು. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಎಲ್ರದ್ದು ಪರ್ಟಿಕ್ಯುಲರಾಗಿ ಮಾಡಬೇಕು ಅಂತೇನಿಲ್ವಲ್ಲ. ಹಾಗಾಗಿ ಅವ್ರನ್ನೆಲ್ಲ ಮಾತಾಡ್ಸಿದ್ದು ತುಂಬಾ ಖುಷಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಮದುವೆ ಇರ್ಬೋದು, ಊಟ ಇರ್ಬೋದು, ಗಂಡು ಹೆಣ್ಣಿನ ಜೋಡಿ ಇರ್ಬೋದು, ತುಂಬ ಚೆನ್ನಾಗಿತ್ತು. ಒಂಥರ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಇಲ್ಲಿಂದ ನಾನು ಕುಣಿಗಲ್ಲಿಂದ ಒಬ್ಬಳೇ ಹೊರಟಿದ್ದು. ಅಲ್ಲಿ ಹೊರಟಾಗ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಪ್ರಶಸ್ತಿ, ನಮ್ಮ ತಮ್ಮನ ಹೆಂಡ್ತಿ, ಅವರು ಕೂಡ ಚಿಕ್ಕನಾಯಕನಹಳ್ಳಿ ಸಿಕ್ಕಿದ್ರು. ಅಲ್ಲಿಂದ ಬಂದು ಅಣ್ಣ ಕರ್ಕೊಂಡೋದ್ರು ನನ್ನ. ವರ್ಷ ಏನು ಸಮಾಚಾರ? ಬಾಬು ಸೈಡ್ಗೆ ಹೋಗೈತಿ, ಮತ್ತೆ ಕೇಳ್ಕ ನೋಡ್ರಿ ಕತೆ ಅಲ್ವಾ? ನೀವು ಸಿಕ್ಕಿದ್ರಲ್ವ ನೋಡೋದು. ಇಷ್ಟು ವರ್ಷ ಆಯ್ತು ಒಂದು ಫೋಟೋ ತೆಗೆದು. ನಮ್ಮ ಅಣ್ಣನ ಮದುವೆ ಆದಾಗ ಹುಡುಗಿ ಇರ್ಬೋದು, ತುಂಬ ಚಿಕ್ಕವಳು. ಅವ್ರದೀಗ ಮದುವೆ ಅಂದರೆ ನಿಜವಾಗ್ಲೂ ಖುಷಿ ಆಯಿತು. ಜೋಡಿ ಅಂತೂ ಸೂಪರಾಗಿತ್ತು. ನೋಡಿ, ಇವರೇ ಚೈತ್ರ ಅಂತೇಳಿ ನಮ್ಮ ಅಣ್ಣನ ಹೆಂಡ್ತಿ. ಇವ್ರ ತಮ್ಮನಿಗೆ ನಮ್ಮ ಅತ್ತಿಗೆಯ ಅಕ್ಕನ ಮಗಳನ್ನ ಕೊಡ್ತಾ ಇರೋದು. ಎಲ್ಲರೂ ಸಿಕ್ಕಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವ್ರ ಅಕ್ಕ ತಂಗಿಯವರೆಲ್ಲ ನೋಡ್ತಾರಂತೆ. ಹಾಗಾಗಿ ಈ ವಿಡಿಯೋ ಮೂಲಕ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೈತ್ರ ಅವ್ರ ಅಕ್ಕ ಇರ್ಬೋದು, ಅಣ್ಣ ಇರ್ಬೋದು, ಆಮೇಲೆ ಅವ್ರ ತಮ್ಮ, ಎಲ್ಲರೂ ವಿಡಿಯೋ ನೋಡ್ತಾರಂತೆ. ನೋಡಿ, ಇವರೇ ಚೈತ್ರ ಅಂತೇಳಿ. ಆವಾಗಲೇ ಸ್ವಲ್ಪ ಕಟ್ಟಾಯಿತು. ಅವ್ರ ತಂಗಿ. ಇವರು ಅಷ್ಟೇ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಹೇಳಿದರು. ಈ ವಿಡಿಯೋ ಮೂಲಕ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸೀರೆ ಶಾಪಿಂಗ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಅಕ್ಕನ ಮನೆ ಗೃಹಪ್ರವೇಶ ಇದೆ. ಹಾಗಾಗಿ ಸೀರೆಗಳು ಬೇಕಿತ್ತು, ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಹೊರಗಡೆ ಯಾಕೆ ತೊಗೊಳ್ಳೋದು ಅಂತ ಹೇಳಿ ನಮ್ಮ ಪೂಜೆನೇ ಸೀರೆನೆಲ್ಲ ಮಾರ್ತಾಯಿದ್ದಾಳೆ. RP ಫ್ಯಾಷನ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಪೇಜ್ ಇದೆ. ಹಾಗಾಗಿ ನೋಡೋಣ ಅಂತ ಹೋಗಿದೆ. ತುಂಬಾ ಚೆನ್ನಾಗಿದೆ ಸೀರೆಗಳಂತೂ, ಒಂದಕ್ಕಿಂತ ಒಂದೊಂದು ತುಂಬ ಚೆನ್ನಾಗಿದೆ. ಕಲರ್ ಇರ್ಬೋದು, ಕ್ವಾಲಿಟಿ ಇರ್ಬೋದು. ಕ್ವಾಲಿಟಿ ಬಗ್ಗೆ ಫಸ್ಟು ಹಾಕ್ಸ್ದಾಗ ಅಷ್ಟೊಂದು ಚೆನ್ನಾಗಿರಲಿಲ್ವಂತೆ. ಈಗ ಹಾಕ್ಸಿರೋದು ಅಂದರೆ ನಾನು ನೋಡಿರಲಿಲ್ಲ, ಬಟ್ ಇವಾಗ ಹೋದಾಗ ನೋಡಿದ್ದು ತುಂಬಾ ಚೆನ್ನಾಗಿದೆ. ಕಾಂಬಿನೇಷನ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ತುಂಬ ಚೆನ್ನಾಗಿದೆ. ಈಗ ಹೊಸ್ದಾಗಿ ಅವಳು, ಅಂದರೆ ಮುಂಚೆ ಮಾಡ್ತಾಯಿದ್ಲು, ಅಂದರೆ ಬರೀ ಟಾಪ್ಸ್ಗಳು ಅಂಥವೆಲ್ಲ ಮಾಡ್ತಾಯಿದ್ಲು. ಈಗ ಸ್ಯಾರಿ ಬಿಸ್ನೆಸ್ ಕೈ ಹಾಕಿದ್ದಾಳೆ. ಅವ್ರಿಗೂ ಕೂಡ ಇದರಲ್ಲಿ ಯಶಸ್ಸು ಸಿಗಲಿ ಅಂತ ನಾನು ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ಬೇರೆಯವ್ರ ಹತ್ರ ಏನಕ್ಕೆ ತೊಗೊಳ್ಳೋದು, ನೋಡೋಣ, ಇಲ್ಲೂ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ನನಗೊಂದು 3-4 ಸೀರೆ ಬೇಕಿತ್ತು. ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಬಂದೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು, ಕಲರ್ ಇರ್ಬೋದು. ಒಂದೊಂದು ಸೀರೆ ರೇಟು ಒಂದೊಂದು ಥರ ಇದೆ. ನೋಡೋಣ ಅಂದ್ಬಿಟ್ಟು ಬಂದೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ಅಕ್ಕನಿಗೆ ಕೊಡಬೇಕು ಅಂತೇಳಿ ತೊಗೊಂಡಿದ್ದೆ, ಬಟ್ ಅಕ್ಕ ಯಾಕೋ ಇಷ್ಟಪಡಲಿಲ್ಲ ಈ ಕಲರು. ಫಸ್ಟು ಇದೇ ತೊಗೋ ಅಂತ ಹೇಳಿದ್ಲು, ಬಟ್ ಆಮೇಲೆ ಬೇಡ, ಈ ಕಲರು ಇದೆ, ಬೇರೆ ಕಲರ್ ನೋಡು ಅಂತ ಹೇಳಿದ್ಲು. ಅದು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ಕೂಡ ತೋರಿಸ್ತೀನಿ. ನೀವು ಕೂಡ ಯಾರಿಗಾದರೂ ಕುಣಿಗಲಲ್ಲಿ ಅಂದರೆ ಆನ್ಲೈನಲ್ಲಿ ಎಲ್ಲ ಶಾಪಿಂಗ್ ಮಾಡ್ಬೋದು. ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ, ನೀವು ಒಂದು ಸಲ ತೊಗೊಂಡು ನೋಡಿ. ಹಾಗೆಯೇ
ಇವ್ರ ಹತ್ರ ಬ್ಲೌಸು ರೆಡಿಮೇಡ್ ಬ್ಲೌಸ್ ಇರ್ಬೋದು, ಹಾಗೆಯೇ ಪ್ಲೈನ್ ಸೀರೆಗಳು ಅಂದರೆ ಡೈಲಿ ವೇರ್ ಮಾಡೋಕ್ಕೆ ಸೀರೆಗಳಿರ್ಬೋದು, ಎಲ್ಲದೂ ನಾನಿಲ್ಲಿ ತೋರ್ಸೋಕ್ಕಾಗಲಿಲ್ಲ. ಕೆಲವೊಂದಷ್ಟೇ ನಾನು ತೋರಿಸ್ತಾ ಇರೋದು. ಈ ಸೀರೆ ಬಂದು 1200. ಇದಕ್ಕೆ ವೈಟ್ ಬ್ಲೌಸ್ ಕೂಡ ಇದೆ. ಚೆನ್ನಾಗಿದೆ, ಅದು ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ನಾನು ನೋಡಿದ್ನಲ್ಲ, ಯಾಕಂದರೆ ನಾವು ಫೋಟೋದಲ್ಲಿ ನೋಡೋದಕ್ಕೂ ವಿಡಿಯೋದಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ನಾವು ಕಣ್ಣಲ್ಲಿ ನೋಡಿ ತೊಗೊಳೋದಕ್ಕೂ ಫೋಟೋದಲ್ಲಿ ತೊಗೊಳೋದಕ್ಕೂ ವ್ಯತ್ಯಾಸ ಇದೆ. ಚೆನ್ನಾಗಿದೆ, ಒಂದಕ್ಕಿಂತ ಒಂದೊಂದು. ನೋಡಿ, ಇದೆ ಈ ಪರ್ಪಲ್ ಮತ್ತು ಸ್ಕೈ ಬ್ಲೂ ಇದೆಯಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ ಸೀರೆ. ಇದು ಕಲರ್ ಯಾಕೋ ನಮ್ಮಕ್ಕಂಗೆ ಫೋಟೋ ಕಳಿಸಿದ್ದೆ ನೋಡು ಅಂತ ಹೇಳಿ. ಆಮೇಲೆ ಬೇಡ ಅಂದ್ಬಿಟ್ಟು ನಾನು ಫಸ್ಟ್ ತೋರಿಸಿದ್ನಲ್ಲ ಎಲ್ಲೋ ಮತ್ತು ಕಾಫಿ ಕಲರ್ ಏನೋ ಇತ್ತು, ಆ ಕಲರು ತುಂಬಾ ಚೆನ್ನಾಗಿತ್ತು. ಹಾಗೆ ಈಗ ಟ್ರೆಂಡಿಂಗಲ್ಲಿರೋ ಅನುಶ್ರೀ ಸೀರೆ, ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ಬ್ಲೌಸ್ಗಳು ಕೂಡ ಸಿಗುತ್ತೆ ಅಂತ ಹೇಳಿ. ಬ್ಲೌಸ್ ಪೀಸು ಕೂಡ ಸಿಗುತ್ತೆ, ಹಾಗೆ ರೆಡಿಮೇಡು ಸಿಗುತ್ತೆ. ಇದು ರೆಡಿಮೇಡು ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನೋಡಿದೆ ನಾನು, ಚೆನ್ನಾಗಿದೆ. ಅಂದರೆ ಹೊಲಿಸ್ಕೊಂಡು ಹಾಕ್ಕೊಳ್ಳೋದಕ್ಕೂ ಪೀಸ್ ತೊಗೊಂಡು ಹೊಲಿಸ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಇದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಮೆಜರ್ಮೆಂಟು ಅಷ್ಟೇ ಎಲ್ಲ ಕರೆಕ್ಟಾಗಿದೆ. ಅವರು ತೊಗೊಂಡಿದ್ದಾರಂತೆ ಎಷ್ಟೊಂದು ಜನ, ಹಂಗಾಗಿ ಅದು ರಿವ್ಯೂ ಕೂಡ ತೋರಿಸಿದ್ಲು. ತುಂಬಾ ಚೆನ್ನಾಗಿ ಬಂದಿದೆ. ನಾನಿದು ಆಲ್ಮೋಸ್ಟ್ ಇದು ತೊಗೊಂಡಿದ್ದೀನಿ, ನಾನು ಆಗಲೇ ವೇರ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ನಾನು ಸುರಗ ಫ್ಯಾಷನಲ್ಲಿ ಏನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡಿದ್ದೆ. ಇದರಲ್ಲೂ ಅಷ್ಟೇ ಕಲರೆಲ್ಲ ಇದೆ. ನೋಡಿ ಒಂದು ಸಲ ಭೇಟಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ವೈಟ್ ಬ್ಲೌಸ್ ಪೀಸ್ ಕೂಡ ತರಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದು ಕೂಡ ಅಷ್ಟೇ. ಇದು ಪ್ರೈಸ್ ಬಂದು 150. ಇದರಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು 200 250 ಏನು ಹೇಳಿದ್ರು, ಅದನ್ನು ನಾನು ತೊಗೊಂಡಿದ್ದೀನಿ. ಹಾಫ್ ಕ್ರೀಮು, ತುಂಬ ಚೆನ್ನಾಗಿದೆ ಅದು ಕ್ವಾಲಿಟಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಕೂಡ ಇದು ಈಗ ಟ್ರೆಂಡಿಂಗಲ್ಲಿ ಪ್ಲೈನ್ ಸೀರೆಗಿರ್ಬೋದು, ಕ್ರೇಪ್ ಸಿಲ್ಕೆ ಈ ಥರ ಎಲ್ಲ ವೇರ್ ಮಾಡೋದಕ್ಕೆ ಈ ಬ್ಲೌಸು ತುಂಬಾ ಎಲ್ಲದಕ್ಕೂ ಕಾಂಟ್ರಾಸ್ಟಾಗಿ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬ್ಲೌಸು, ಲೆಹೆಂಗಾ, ಹಾಗೆ ಸ್ಯಾರಿ, ಹಾಗೆ ಜ್ಯುವೆಲರಿ ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಲವ್ ಯು ಆಲ್. ನಾನು ಹಿಂಗೆ ಸಾರಿ ಸ್ಟಿಚ್ ಮಾಡಿಸ್ಕೊತೀನಿ ಅಂತ ಹೇಳ್ತಿರೋದು, ವೇಲ್ ಬರಲ್ಲ. ತುಂಡಾಗಲ್ವಾ ಅವಳಿಗೆ?